ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೇಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಒಂದು ರೊಟೀನ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಅದು ವಿಂಟರ್ ರೊಟೀನ್ ವ್ಲಾಗ್. ಚಿಲ್ಡ್ ಆಗಿರೋವಂಥ ವೆದರಿಂದ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗಿದೆ. ಅರ್ಲಿ ಮಾರ್ನಿಂಗ್ ಮೇಲ್ಗಡೆ ಟೆರೆಸ್ ಮೇಲೆ ಬಂದಾಗ ಅದೆಷ್ಟು ಚೆನ್ನಾಗಿತ್ತು ಅಂತ ಅನ್ಸಿದ್ರೆ, ಬೆಂಗಳೂರು ವೆದರ್ ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗಲ್ಲಿ ತುಂಬಾ ಚಳಿ ಇರುತ್ತೆ, ಮಧ್ಯಾಹ್ನ ಬರ್ತಿದ್ದಂಗೆ ಬಿಸಿಲು, ಮತ್ತು ಸಾಯಂಕಾಲ ಲೈಟಾಗಿ ಚಳಿ ಇರುತ್ತೆ. ತುಂಬ ಚೆನ್ನಾಗಿದೆ ಈ ವೆದರ್. ನಂಗೆ ತುಂಬ ಇಷ್ಟ. ನಂಗೆ ಮಾತ್ರ ಅಲ್ಲ, ಸುಮಾರು ಜನಕ್ಕೆ ಈ ಥರದ ವೆದರ್ ತುಂಬ ಇಷ್ಟ ಆಗುತ್ತೆ. ಈ ಥರದ ವೆದರಲ್ಲಿ ಹೇಗೋ ನಾವು ಮ್ಯಾನೇಜ್ ಮಾಡ್ಬೋದು. ಬಿಸಿಯಾಗಿ ಸೂಪ್ ಕುಡಿತಾನೋ, ಕಾಫಿ ಕುಡಿತಾನೋ, ಊಟ ಮಾಡ್ತಾನೋ, ಸ್ನ್ಯಾಕ್ಸ್ ತಿಂತಾನೋ ಈ ಸಮಯನ ಕಳಿಬೋದು. ಆದರೆ ಬರುವಂಥ ಬೇಸಿಗೆ ನೆನೆಸ್ಕೊಂಡ್ರೆ ಇವಾಗ ಭಯ ಆಗ್ತಿದೆ. ಸೊ ಇನ್ನೇನು ಕೆಲವೇ ದಿನ ಮಾತ್ರ ಚಳಿಗಾಲ ಇರುತ್ತೆ. ಸಂಕ್ರಾಂತಿ ಮುಗಿತಿದ್ದಾಗೆ ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ. ಹಾಗೆ ಶಿವರಾತ್ರಿ ಅಷ್ಟೊತ್ತಿಗೆ ಪೂರ್ತಿ ಚಳಿ ಮುಗ್ದೇ ಹೋಗುತ್ತೆ. ಸೊ ಲಾಸ್ಟ್ ಇಯರ್ ಬೇಸಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹೆಂಗಿರುತ್ತೋ ಅನ್ನೋದೇ ಒಂದು ಭಯ ನನಗೆ. ಎನಿವೇಸ್, ಇನ್ನೂ ಬೇಸಿಗೆ ಬರೋಕ್ಕೆ ಸಾಕಷ್ಟು ಸಮಯ ಇದೆ. ಆದರೆ ಈ ಚಳಿಗಾಲನ ಮತ್ತಷ್ಟು ದಿನ ಎಂಜಾಯ್ ಮಾಡ್ಬೋದು ಅಂತ ಅನ್ನೋದೇ ಒಂದು ಖುಷಿ. ಸೊ ಟೆರೆಸ್ ಮೇಲೆ ಬಂದೆ, ಹೀಗೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ. ವಾಕ್ ಮಾಡ್ತಾ ಸ್ವಲ್ಪ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಕೆಳಗಡೆ ಹೋಗ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಮಧ್ಯಾಹ್ನ ಬಿಸಿಲಲ್ಲಿ ಹಾಕುವಂಥದ್ದೆಲ್ಲ ಇದೆ, ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ದೀನಿ. ಅಂದರೆ ಮೊಳಕೆ ಬರ್ಸಿರೋವಂಥ ರಾಗಿ ಅದೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಬೇಕು. ಅದಕ್ಕೂ ಮುಂಚೆ ಮನೆ ಕೆಲಸ ಮತ್ತು ಪ್ರತಿದಿನದ ಒಂದು ರುಟೀನ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ವಾಕ್ ಮಾಡಿದೆ, ನಂತರ ಕೆಳಗಡೆ ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡೋಣ ಅಂತ ಬಂದೆ. ಈ ಟ್ರೆಡ್ಮಿಲ್ ನಾವು ಆನ್ಲೈನಲ್ಲಿ ತೊಗೊಂಡಿದ್ದು 1 ವರ್ಷ ಆಯ್ತಾಗಲೇ. ಸ್ವಲ್ಪ ಇವಾಗ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ವಾಕ್ ಮಾಡುವಾಗ ಒಂದೊಂದು ಸೆಕೆಂಡ್ ನಿಂತು ಹೋಗುತ್ತೆ, ಅಂದರೆ ಜರ್ಕ್ ಹೊಡೆದಂಗೆ ಆಗುತ್ತೆ. ಅಷ್ಟೊತ್ತಿಗೆ ಹರ್ಷಿತ್ ಎದ್ದು ಬಂದ, ಅವನ ಜೊತೆನೇ ಮಾತಾಡ್ತಾ ನಾನು ವಾಕ್ ಮಾಡ್ತಾಯಿದ್ದೆ. ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು ಅಥವಾ ವ್ಯಾರಂಟಿ ಏನಾದರೂ ಇದ್ದರೆ ಅವರಿಗೆ ಕಾಲ್ ಮಾಡಿ ಕರೆಸ್ಬೇಕು ಅಂತ ಅನ್ನೋದನ್ನೇ ಮಾತಾಡ್ತಾ ಸ್ವಲ್ಪ ಹೊತ್ತು ಇಲ್ಲಿ ವಾಕಿಂಗ್ ಮುಗಿಸ್ಕೊಂಡು ಬಂದ ನಂತರ ಹರ್ಷಿತ್ ಎದ್ದಿದ್ದರಿಂದ ಅವ್ನು ಸ್ವಲ್ಪ ಬಿಸಿ ಕಾಫಿ ಮಾಡಿಕೊಟ್ಟೆ. ಇವತ್ತು ತುಂಬಾ ಚಳಿ ಇತ್ತು, ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಸೊ ಹರ್ಷಿತ್ ಹಾಗೇ ಜಾಕೆಟ್ ಹಾಕ್ಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ದ. ಕೆಳಗಡೆ ಹೋಗಿ ಅವನಿಗೆ ಬಿಸಿ ಕಾಫಿ ಕೊಟ್ಟ ನಂತರ ಇವತ್ತಿನ ಬ್ರೇಕ್ಫಾಸ್ಟ್ ಏನೂ ಇಲ್ಲ, ಸಿಂಪಲ್ಲಾಗಿ ಫ್ರೂಟ್ಸ್ ಮಾತ್ರ ತಿಂತಾಯಿದ್ದೀವಿ. ಯಾಕಂದರೆ ಇವತ್ತು ಬ್ರಂಚ್ ಮಾಡೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನದಷ್ಟರಲ್ಲಿ ಬೇಗನೆ ಬ್ರಂಚ್ ಕೆಲಸ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ಪ್ರಿಪ್ರೇಷನ್ ವರ್ಕ್ ಇದೆ, 1-2-3 ಆರ್ಡರ್ಸ್ ಕಳ್ಸೋಕ್ಕಿತ್ತು. ಅದಕ್ಕೋಸ್ಕರ ತಯಾರಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವೀಕಿಗೆ ಬೇಕಾಗಿರೋಂಥ ಪ್ರಿಪ್ರೇಷನ್ ಇಲ್ಲಿ ನಡೀತಾ ಇದೆ. ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಖಾಲಿಯಾಗಿತ್ತು. ಒಂದಿನ ಪೂರ್ತಿ ರಾಗಿ ನೆನೆಸಿಟ್ಟು ಮತ್ತು ಒಂದಿನ ಪೂರ್ತಿ ಇದನ್ನು ಮೊಳಕೆ ಬರೋದಕ್ಕೆ ಕಟ್ಟಿ ಇಟ್ಟಿದ್ದೆ. ಚೆನ್ನಾಗಿದೆ, ಮೊಳಕೆ ಬಂದಿದೆ. ಇವತ್ತು ಬಿಸಿಲಲ್ಲಿ ಒಣಗ್ಸೋಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲಿದೆ. ಬಿಸಿಲಿರೋವಂಥ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಒಣಗುತ್ತೆ. ಹಾಗಾಗಿ ಇದು ಸ್ಪ್ರೌಟೆಡ್ ರಾಗಿ ಮಾಲ್ಟ್ಗೋಸ್ಕರ ರಾಗಿ ಒಣಗಿ ಹಾಕಿದ್ದೀನಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್, ಏಲಕ್ಕಿ ಇದನ್ನೆಲ್ಲ ಸೇರಿಸಿ ಪೌಡ್ರ್ ಮಾಡ್ತೀವಿ. ಸೊ ಅದಾದ ನಂತರ ಉದ್ದಿನಬೇಳೆ ತೊಳೆದು ಒಣಗಿ ಹಾಕ್ತಾಯಿದ್ದೀನಿ. ಇದು ಇಡ್ಲಿ ಪ್ರೀಮಿಕ್ಸ್ಗೋಸ್ಕರ. ಮೊನ್ನೆ ತಾನೇ ಅಕ್ಕಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ವಿ. ಇಲ್ಲಿ ನಮ್ಮದು ಟೆರೆಸ್ ತುಂಬ ಚಿಕ್ಕದಿರೋದ್ರಿಂದ ಒಂದು ಕಡೆ ಮೆಣಸಿನ್ಕಾಯಿ, ಒಂದು ಕಡೆ ಅಕ್ಕಿ, ಒಂದು ಕಡೆ ರಾಗಿ, ಇದೆಲ್ಲ ಒಂದೊಂದು ಕಡೆ ಹಾಕೋಷ್ಟರಲ್ಲೇ ಟೆರೆಸ್ ಕವರ್ ಆಗೋಗಿರುತ್ತೆ. ಸೊ ಮೆಣಸಿನ್ಕಾಯಿ ಮತ್ತು ಅಕ್ಕಿ ಮೊನ್ನೆ ಒಣಗಿಸಿಟ್ಟಿದ್ವಿ. ಇವತ್ತು ಉದ್ದಿನಬೇಳೆ ಮತ್ತು ರಾಗಿ ಇನ್ನು ಒಣಗಿಸೋದಕ್ಕೆ ಹಾಕ್ತಾಯಿದ್ವಿ. ಇಡ್ಲಿ ಪ್ರೀಮಿಕ್ಸ್ ಅಂದರೆ ಉದ್ದಿನಬೇಳೆ ಮತ್ತು ಅಕ್ಕಿ ಇದೆರಡನ್ನೂ ಚೆನ್ನಾಗಿ ತೊಳೆದು ಒಣಗಿಸಿ ಅನಂತರ ಸಪ್ರೇಟಾಗಿ ಮಿಲ್ ಮಾಡಿಸ್ಕೋಬೇಕು. ಉದ್ದಿನಬೇಳೆನೇ ಸಪ್ರೇಟಾಗಿ ಮಾಡಿಸ್ಕೋಬೇಕು, ಅಕ್ಕಿನೇ ಸಪ್ರೇಟಾಗಿ ಮಾಡಿಸ್ಬೇಕು. ಅಕ್ಕಿ ಮಿಲ್ ಮಾಡಿಸುವಾಗ ಸ್ವಲ್ಪ ತರಿಯಾಗಿ, ಅಂದರೆ ರವೆ ರೀತಿಯಲ್ಲಿ ಅಕ್ಕಿನ ಮಿಲ್ ಮಾಡಿಸಿ ತೊಗೊಂಬಂದು ಅನಂತರ ಮತ್ತೆ ಇದೆರಡನ್ನೂ ಮಿಕ್ಸ್ ಮಾಡಿನೇ ಪ್ಯಾಕ್ ಮಾಡೋದು. ಸೊ ಅಕ್ಕಿ ಉದ್ದಿನಬೇಳೆ ಎರಡು ತೊಳೆದು ಒಣಗಿಸಿ ಇಟ್ಕೊಂಡಿದ್ರೆ ಬೇಕಂದಾಗ ನಾವು ಮಿಲ್ ಮಾಡಿಸ್ಕೋಬೋದು. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಅದಾದ ನಂತರ ತುಂಬಾ ಆರ್ಡರ್ಸ್ ಬಂದಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಬಲ್ಕಲ್ಲಿ ಪ್ರಿಪೇರ್ ಮಾಡಿಡೋಣ ಅಂತ ಹೇಳಿ ಒಂದು 5 kg ಅಷ್ಟು ಉದ್ದಿನಬೇಳೆಯಲ್ಲಿ ತೊಳೆದು ಒಣಗಿ ಹಾಕಿದ್ದೀನಿ. ಮೊಳಕೆ ಬರೆಸಿರುವಂಥ ರಾಗಿ ಹಾಗೆ ಉದ್ದಿನಬೇಳೆ ಇದೆರಡೂ ಕೂಡ 1-2 ದಿನ ಚೆನ್ನಾಗಿ ಒಣಗಬೇಕು. ಹಾಗಾಗಿ ಚೆನ್ನಾಗಿ ಬಿಸಿಲಿರೋವಂಥ ಟೈಮಲ್ಲಿ ಇದನ್ನು ತೊಳೆದು ಒಣಗಿ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ಅನಂತರ ನಾವು ಕೆಳಗಡೆ ಹೋಗಿ ಬೇರೆ ಪ್ರಿಪ್ರೇಷನ್ ನೋಡೋಣ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನಿವಾಗ ಇಲ್ಲಿರೋದು ಎಲ್ಲಿ ಅಂತಂದರೆ VRL ಗೋಡೌನಲ್ಲಿ ಇದ್ದೀವಿ. VRL ಗೋಡೌನ್ ಬಂದಿದ್ದ ಕಾರಣ ಏನಂದರೆ, ರೀಸೆಂಟಾಗಿ ಫಸ್ಟ್ ಟೈಮ್ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತರಿಸಿದ್ದೀನಿ. ಇದಕ್ಕೆ ಮುಂಚೆ ಸ್ಯಾಂಪಲ್ ಕಳಿಸಿದ್ರು, ಒಂದು 3-4 ವೆರೈಟಿ ಇದೆ ಅಂತ ಹೇಳಿ. ಅದರಲ್ಲಿ ಇಂಥದ್ದು ಬೇಕು ಅಂತ ನಾನು ಚೂಸ್ ಮಾಡಿ ಅವರಿಗೆ ಹೇಳಿದ್ದೆ. ಫಸ್ಟ್ ಟೈಮ್ ಈಗ ಕೊರಿಯರ್ ಮೂಲಕ, ಅಂದರೆ ಕೊರಿಯರ್ ಅಲ್ಲ, ಲಾಜಿಸ್ಟಿಕ್ ಮೂಲಕ ಇಲ್ಲಿಗೆ VRL ಗೋಡೌನ್ಗೆ ಬಂದಿದೆ. ಅವರು ಹೋಮ್ ಡೆಲಿವರಿ ಕೊಡೋಲ್ಲ, ನೀವು ಇದಕ್ಕೆ ಹೋಗಿ ಗೋಡೌನ್ಗೆ ಹೋಗಿ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತು ಹರ್ಷಿತ್ ಬಂದ್ವಿ. ಆಮೇಲೆ ಅಲ್ಲಿ ID ಪ್ರೂಫ್ ಎಲ್ಲ ತೋರಿಸ್ಬಿಟ್ಟು ಡೆಲಿವರಿ ನಾವು ತೊಗೋಬೇಕು.
ಸೊ ಫಸ್ಟ್ ಟೈಮ್ ತರಿಸಿದ್ದೀನಿ. ಬ್ಯಾಡಗಿಯಿಂದನೇ ಮೆಣಸಿನ್ಕಾಯಿ ತರಿಸ್ಬೇಕು ಅಂತ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ. ಜೊತೆಗೆ ನಮಗೆ ಡೈರೆಕ್ಟಾಗಿ ಹೋಲ್ಸೇಲಲ್ಲಿ ತೊಗೊಂಡ್ರೆ ಕಮ್ಮಿ ಆಗುತ್ತೆ. ಇಲ್ಲಿ ನಾವು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ಜಾಸ್ತಿ ಆಗುತ್ತೆ. ಅನ್ನಕ್ಕೋಸ್ಕರ ನನಗೆ ರೆಗ್ಯುಲರ್ ಆಗಿ ಸಾಂಬಾರ್ ಪುಡಿಗೆ, ಪುಳಿಯೋಗರೆಗೆ ಪ್ರತಿಯೊಂದಕ್ಕೂ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸೊ ನಮಗೆ ಸುಮಾರು ಒಂದು ತಿಂಗಳಿಗೇನೆ ಸುಮಾರು ಮೆಣಸಿನ್ಕಾಯಿ ನಮಗೆ ಬೇಕಾಗುತ್ತೆ. ಇಲ್ಲಿ ತೊಗೊಂಡ್ರೆ ನಮ್ಗೆ ಏನು ಗಿಟ್ಟಲ್ಲ ಅಂತ ಅನ್ನೋಕ್ಕೋಸ್ಕರ ಡೈರೆಕ್ಟಾಗಿ ಬ್ಯಾಡಗಿಯಿಂದನೇ ತರಿಸೋಣ ಅಂತ ಹೇಳಿ ಸ್ವಲ್ಪ ತರಿಸಿದ್ದೀನಿ. ಇವಾಗ ಒಂದು 50 kg ಅಷ್ಟು ಇವಾಗ ಸದ್ಯಕ್ಕೆ ತರಿಸಿದ್ದೀನಿ. ಚೆನ್ನಾಗಿದ್ರೆ ಬೇಕಾದ್ರೆ ನಾವು ಮುಂದೆ ಆರ್ಡರ್ ಮಾಡೋಣ ಅಂತ ಹೇಳಿ. ಇಲ್ಲ ಕೆಳಗೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ಅದೆಷ್ಟು ವೆಹಿಕಲ್ಸ್ ನಿಂತಿದೆ ಅಂದರೆ ಹಿಂದೆ ಎಲ್ಲ ರೀತಿ VRL ನಿಮಗೆ ಗೊತ್ತಿದೆ, ಟ್ರಕ್ಗಳಿದೆ, ಮತ್ತು VRL ಅವ್ರದ್ದು ಏನು ಹೇಳ್ತಾರೆ ಟೂರಿಸ್ಟ್ ಬಸ್ಗಳೆಲ್ಲ ಇದೆ. ಇವಾಗ ಲಾಜಿಸ್ಟಿಕ್ ಕೂಡ VRL ಅಲ್ಲೇ ಇರೋದ್ರಿಂದ ನಾವು ಇಲ್ಲಿಗೆ ಬರಬೇಕಾಯ್ತು ಗೋಡೌನ್ಗೆ. ಸೊ ಹರ್ಷಿತ್ ಹೋಗಿದ್ದಾನೆ ID ಪ್ರೂಫ್ ಎಲ್ಲ ತೋರಿಸ್ಬಿಟ್ಟು ಮೆಣಸಿನ್ಕಾಯಿ ಚೀಲ ತೊಗೊಂಬರೋದಕ್ಕೆ ಅಂತ. ಸೊ ನೋಡೋಣ, ರೆಗ್ಯುಲರ್ ಆಗಿ ಇನ್ಮೇಲೆ VRL ಅಲ್ಲೇ ಅಂದರೆ ರೆಗ್ಯುಲರ್ ಆಗಿ ಇನ್ಮೇಲೆ ಬ್ಯಾಡಗಿನಲ್ಲೇ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಏನಂದರೆ ಮೇಯ್ನಾಗಿ ಕಲರ್ ಬರೋದೇ ಬ್ಯಾಡಗಿ ಮೆಣಸಿನ್ಕಾಯಿಂದ. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಬ್ಯಾಡಗಿಯಿಂದನೇ ತರಿಸಿದ್ದೀನಿ. ತೋರಿಸ್ತೀನಿ ನಾನು ನಿಮಗೆ ಅದೇ ಹೇಗಿದೆ ಅಂತ. ಅದಕ್ಕೂ ಮುಂಚೆ VRL ನಾನು ನಿಮಗೆ ತೋರಿಸ್ತೀನಿ ಎಷ್ಟು ವೆಹಿಕಲ್ಗಳಿದೆ. ಕೆಳಗಿಳಿಲಿಲ್ಲ, ಕಾರಣ ಏನಂದರೆ ಒಬ್ಬ ಲೇಡೀಸ್ ಕೂಡ ಇಲ್ಲಿಲ್ಲ. ಎಷ್ಟೊಂದು ಜನ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ. ಸೊ ಸುಮಾರು ಜನ ಇಲ್ಲಿದ್ದಾರೆ. ಸೊ ನಾವಿವಾಗ ಸದ್ಯಕ್ಕೆ ಏನು ಹೇಳ್ತಾರೆ ಲಾಜಿಸ್ಟಿಕ್ ಗೋಡೌನಲ್ಲಿದ್ದೀವಿ. ಹೊರಗಡೆ ಹೋದಾಗ ಸಾಕಷ್ಟು ಅಲ್ಲಿ ವೆಹಿಕಲ್ಗಳು ನಿಂತಿದೆ. ಅಲ್ಲೊಂದು ಗೋಡೌನ್ ಇದೆ, ಈ ಕಡೆ ಒಂದು ಗೋಡೌನ್ ಇದೆ, ಇಲ್ಲೂ ಒಂದಿದೆ, ಮತ್ತು ಇಲ್ಲೂ ಒಂದಿದೆ, ಈ ಕಡೆನೂ ಇದೆ. ಇದ್ರ ಒಳಗಡೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರೋವಂಥ ಪಾರ್ಸಲ್ಸ್ ಎಲ್ಲ ಅದ್ರ ಒಳಗಡೆ ಇಟ್ಟಿರ್ತಾರೆ. ನಾವು ಅಲ್ಲಿ ಹೋಗಿ ID ಪ್ರೂಫ್ ತೋರಿಸ್ಬಿಟ್ಟು ಅಲ್ಲಿಂದ ನಮ್ಮ ಐಟಮ್ನ ಏನು ತೊಗೊಂಬರ್ಬೋದು. 10 ನಿಮಿಷ ನಾವಲ್ಲಿ ಗಾಡಿ ನಿಲ್ಲಿಸಿದ್ದು. ಅಷ್ಟರಲ್ಲಿ ಸುಮಾರು 5 ಟ್ರಕ್ ಅವ್ರು ಬಂದು ಗಲಾಟೆ ಸ್ಟಾರ್ಟ್ ಮಾಡಿಬಿಟ್ರು. ಕಾರ್ ತೆಗೀರಿ, ನಾವಿಲ್ಲಿಗೆ ಟ್ರಕ್ ನಿಲ್ಲಿಸ್ಬೇಕು ಅಂತ ಹೇಳಿ ಫಟಾಫಟ್ ಅಂತ ಅಲ್ಲಿಂದ ಲೋಡ್ ಮಾಡಿಕೊಂಡು ಅಷ್ಟು ನಾನು ಹೊರಟ್ವಿ. ಸೊ VRL ಅಂತಂದರೆ ವಿಜಯ ಕರ್ನಾಟಕ ಪ್ರೆಸ್ನ ಓನರ್ ಅಥವಾ ವಿಜಯ್ ಸಂಕೇಶ್ವರ್ ಕರ್ನಾಟಕದ, ಅದರಲ್ಲೂ ಧಾರವಾಡದವರು, ಅತಿ ದೊಡ್ಡ ಉದ್ಯಮಿ, ಭಾರತಕ್ಕೆ ಅತಿ ದೊಡ್ಡ ಉದ್ಯಮಿ ಅಂತ ಹೆಸರುವಾಸಿಯಾದವರು. ಇವ್ರದ್ದು ಟ್ರಕ್ಗಳಷ್ಟೇ ಅಲ್ಲ, ಟೂರಿಸ್ಟ್ ಬಸ್ಗಳಷ್ಟೇ ಅಲ್ಲ, ಲಾಜಿಸ್ಟಿಕ್ ಕೂಡ ಸುಮಾರು ವರ್ಷಗಳಿಂದ ಇದೆ ಅಂತ ಇತ್ತೀಚೆಗಷ್ಟೇ ಗೊತ್ತಾಯಿತು. ಸೊ ಲೋಡ್ ಮಾಡಿಕೊಂಡು ವಾಪಸ್ ಮನೆಗೆ ತೊಗೊಂಬಂದಿದ್ದನ್ನ ಮೆಣಸಿನ್ಕಾಯಿ ಏನು ಬೇಕಾಗಿತ್ತು, ಮೇಯ್ನ್ ಪದಾರ್ಥ ನನಗಿದು ಬ್ಯಾಡಗಿ ಮೆಣಸಿನ್ಕಾಯಿ. ಒಂದು ಒಳ್ಳೆ ಕಲರ್ ಕೊಡುತ್ತೆ. ಗುಂಟೂರು ಮತ್ತು ಬ್ಯಾಡಗಿ ಇದೆರಡನ್ನೂ ನಾನು ಎಲ್ಲ ಮಸಾಲೆಗೂ ಉಪಯೋಗಿಸ್ತೀನಿ. ಸ್ಯಾಂಪಲ್ ಫಸ್ಟ್ ಎಷ್ಟು ನಾವು ತರಿಸಿ ನೋಡೋಣ ಯಾವ ಥರ. ಇದರಲ್ಲಿ 3 ವೆರೈಟಿ, ಒಂದು ಸಣ್ಣದು, ಒಂದು ದೊಡ್ಡದು. ಚೆನ್ನಾಗಿದೆ ಇದು. ಡೈಲಿ ಬೇಸಿಸಲ್ಲಿ ಉಪಯೋಗಿಸುವಂಥ ಎಲ್ಲ ರೀತಿ ಮಸಾಲೆ ನನ್ನ ಹತ್ರ ಇದೆ. ಅದರಲ್ಲಿ ಪುಳಿಯೋಗರೆ ಪೌಡರ್, ನಾನ್ ವೆಜ್ ಮಸಾಲ, ಕರಿ ಮಸಾಲ, ಮತ್ತು ಸಾಂಬಾರ್ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್. ಸೊ ಈ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಮಿಕ್ಸ್ ಮಾಡಿ ಉಪಯೋಗಿಸ್ತೀನಿ. ಹಾಗೆ ಈ ಚಿಲ್ಲಿ ಪೌಡ್ರಲ್ಲಿ ಬಣ್ಣ ಮತ್ತು ಖಾರ ಎರಡೂ ಇರೋದ್ರಿಂದ ನಾನು ಎರಡನ್ನೂ ಒಟ್ಟಿಗೆ ಸೇರಿಸಿನೇ ಚಿಲ್ಲಿ ಪೌಡ್ರ್ ಮಾಡ್ತೀನಿ. ಮೇಯ್ನಾಗಿ ಸಾಂಬಾರ್ ಪೌಡ್ರಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸೋ ಕಾರಣ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತ. ಸೊ ಇದೆಲ್ಲ ತಂದು ಸ್ಟಾಕ್ ಮಾಡಿದ ನಂತರ ನಾನಿಲ್ಲಿ ಒಂದು ವಿಂಟರ್ ಸ್ಪೆಷಲ್ ರೆಸಿಪಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಅದು ಎಳ್ಳುಂಡೆ. 2 ರೀತಿ ಎಳ್ಳನ್ನ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು, ಜೊತೆಗೆ ಸ್ವಲ್ಪ ಕಡಲೆ ಬೀಜ. ಇದು 3 ಕೂಡ ಆಯಿಲ್ ಕಂಟೆಂಟ್ ಇರೋದು. ವಿಂಟರಲ್ಲಿ ಯಾವುದಕ್ಕೆ ಇದನ್ನು ತಿನ್ನಬೇಕು ಅಂದರೆ ಇದರಲ್ಲಿರುವಂಥ ಏನು ಆಯಿಲ್ ಅಂಶ ನಮ್ಮ ಸ್ಕಿನ್ನ ಡ್ರೈ ಮಾಡೋದನ್ನು ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ, ಜೊತೆಗೆ ಬೋನ್ ಸ್ಟ್ರೆಂತ್ ಮತ್ತು ಇಮ್ಯುನಿಟಿ ಕೂಡ ಕೊಡುತ್ತೆ. ಸೊ ಸುಮಾರು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದನೇ ಈ ಟೈಮಲ್ಲಿ ಹೆಚ್ಚಾಗಿ ಇದರಿಂದ ಮಾಡುವಂಥ ಚಿಕ್ಕಿ ಇರ್ಬೋದು, ಲಡ್ಡು ಇರ್ಬೋದು, ಇದೆಲ್ಲನೂ ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ, ಜೊತೆಗೆ ಏನು ಹೇಳ್ತಾರೆ ಅನಿಮಿಯಾ ಪ್ರಾಬ್ಲಮ್ ಇರೋವಂಥವ್ರಿಗೆ ಪ್ರತಿಯೊಬ್ಬರಿಗೂ ಇದು ತುಂಬಾ ಒಳ್ಳೆಯದು. ಒಂದೊಂದು ಸಣ್ಣ ಸಣ್ಣ ಉಂಡೆಗಳನ್ನ ಪ್ರತಿದಿನ ಈ ವಿಂಟರ್ ಟೈಮಲ್ಲಿ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ಎಳ್ಳು ಮತ್ತು ಬೆಲ್ಲ ಎರಡೂ ಒಟ್ಟಿಗೆ ಕೊಡೋದ್ರಿಂದ ಅವರಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಸೊ ಏನು ಹೇಳ್ತಾರೆ ಎನರ್ಜಿ ಸಿಗುತ್ತೆ ಅಂತ ಅನ್ನೋಕ್ಕೋಸ್ಕರ ಎಳ್ಳುಂಡೆ ಕೊಡಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಎರಡೂ ಎಳ್ಳನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ನಂತರ ಇದನ್ನು ಹುರಿತಾ ಇದ್ದೀನಿ. ಹುರಿದು ನಂತರ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸಮ ಪ್ರಮಾಣದಲ್ಲೇ ನಾನಿಲ್ಲಿ ತೊಗೊಂಡಿದ್ದೀನಿ. ಇಷ್ಟೇ ತೊಗೋಬೇಕು ಅಂತೇನಿಲ್ಲ. ಕಪ್ಪು ಎಳ್ಳು ಜಾಸ್ತಿ ತೊಗೊಂಡು ಬಿಳಿ ಎಳ್ಳನ್ನು ಕಮ್ಮಿ ಹಾಕ್ಕೋಬೋದು, ಅಥವಾ ಒಂದೇ ರೀತಿ ಎಳ್ಳನ್ನು ಉಪಯೋಗಿಸ್ಕೋಬೋದು. ಸೊ 2 ರೀತಿ ಎಳ್ಳನ್ನು ಹುರ್ಕೊಂಡ ನಂತರ ಫಸ್ಟ್ ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಿಕ್ಸಿ ಮಾಡುವಾಗ ಕಂಟಿನ್ಯೂಸ್ ಆಗಿ ಓಡಿಸ್ಬಾರ್ದು.
ಕಂಟಿನ್ಯೂಸ್ ಆಗಿ ಓಡಿಸಿದ್ರೆ ಸ್ವಲ್ಪ ಅದು ಆಯಿಲ್ ಬಿಟ್ಟಂಗೆ ಆಗುತ್ತೆ. ಸ್ವಲ್ಪ ಪಲ್ಸ್ ಮೋಡಲ್ಲಿ ಅಂದರೆ ನಿಲ್ಲಿಸಿ ನಾವು ಮಿಕ್ಸಿ ಮಾಡ್ಕೋಬೇಕು. ಎಳ್ಳನ್ನ ಮಿಕ್ಸಿ ಮಾಡ್ಕೊಂಡ ನಂತರ ಅದೇ ಜಾರಲ್ಲಿ ಕಡಲೆಬೀಜ ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆಬೀಜನೂ ಕೂಡ ಪಲ್ಸ್ ಮೋಡಲ್ಲಿ ಇದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ. ಇದು ಮೂರು ಕೂಡ ಜಾಸ್ತಿ ನುಣ್ಣಗಿಲ್ಲ, ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನಾವು ಮತ್ತೆ ಇದಕ್ಕೆ ಬೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಇಲ್ಲಿ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ನಾವು ಎಷ್ಟು ಎಳ್ಳು ತೊಗೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ಸೇರಿಸ್ಕೊಳ್ಳೋಣ. 1 ಕಪ್ಪಷ್ಟು ಬಿಳಿ ಎಳ್ಳು, 1 ಕಪ್ಪಷ್ಟು ಕರಿ ಎಳ್ಳು ತೊಗೊಂಡಿದ್ದೆ, ಅದಕ್ಕೋಸ್ಕರ 2 ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ರಫಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ಅದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಉಪಯೋಗಿಸ್ತಿರೋಂಥ ಮಿಕ್ಸಿ ಪಿಜನ್, ಸುಮಾರು ವರ್ಷಗಳಿಂದ ಉಪಯೋಗಿಸ್ತಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಈ ಥರ ಪೌಡ್ರ್ ಮಾಡಿ ತೋರಿಸ್ದಾಗೆಲ್ಲ ನಿಮ್ಮ ಮಿಕ್ಸಿ ಯಾವುದು ಅಂತ ಕೇಳ್ತಾನೆ ಇರ್ತೀರ. ಪಿಜನ್ ಮಿಕ್ಸಿ ನಾನು ಒಂದು ಔಟ್ಲೆಟಲ್ಲಿ ಹೋಗಿ ತೊಗೊಂಬಂದಿದ್ದೆ. ಸೊ ಈ ರೀತಿ ಎಲ್ಲನೂ ಪುಡಿ ಮಾಡಿಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕೋಣ. ನೀವು ಇದಕ್ಕೆ ಬೇಕಿದ್ರೆ ಕೊಬ್ಬರಿ ಕೂಡ ಸೇರಿಸ್ಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಒಣಗಿರೋಂಥ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡಿ ಅಂದರೆ ಹುರ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಇದ್ರ ಜೊತೆಗೆ ಸೇರಿಸಿ ಕೊಬ್ಬರಿನೂ ಸೇರಿಸಿ ಉಂಡೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ನೀಟಾಗಿ ಈವನ್ನಾಗಿ ಮಿಕ್ಸ್ ಆಗುತ್ತೆ. ಆನಂತರ ನಮಗೆ ಲಡ್ಡು ಕಟ್ಟೋದಕ್ಕೂ ಈಸಿ ಆಗುತ್ತೆ. ಇದು ಕೂಡ ಇವಾಗ ಪಲ್ಸ್ ಮೋಡಲ್ಲೇ ಮಿಕ್ಸಿ ಮಾಡ್ಕೋಬೇಕು. ಹುರಿದಿರೋವಂಥ ಎಳ್ಳು, ಬೆಲ್ಲ, ಕಡಲೆ ಬೀಜದ ಘಮದ ಜೊತೆಗೆ ಆ ಬೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಅದೆಷ್ಟು ರುಚಿಯಾಗಿರುತ್ತೆ. ಹಾಗೆ ಇದನ್ನು ಉಂಡೆ ಕಟ್ಟುವಾಗ ಇದಕ್ಕೇನು ತುಪ್ಪ ಅಥವಾ ಪಾಕ ಏನೂ ಬೇಡ, ಯಾಕಂದರೆ ಇದು ಎಲ್ಲದರಲ್ಲೂ ಆಯಿಲ್ ಕಂಟೆಂಟ್ ಇರೋದ್ರಿಂದ ಈಸಿಯಾಗಿ ನಾವು ಉಂಡೆ ಮಾಡ್ಕೋಬೋದು. ಸೊ ಈ ಥರ ಒಂದು ಸಣ್ಣ ಉಂಡೆ ಮಾಡಿಟ್ಕೊಂಡು ಪ್ರತಿದಿನ ಒಂದೊಂದು ಉಂಡೆ ತಿನ್ನೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಈ ಚಳಿಗಾಲದಲ್ಲಿ ಬೇಗ ಆರೋಗ್ಯಗಳು ಹಾಳಾಗುತ್ತೆ ಅಥವಾ ಬೇಗ ಹುಷಾರು ತಪ್ಪದೆಲ್ಲ ಆಗುತ್ತಲ್ಲ, ಅದೆಲ್ಲ ಏನೂ ಆಗದೆ ಎನರ್ಜೆಟಿಕ್ ಆಗಿ ನೀವು ಇರ್ಬೋದು. ಸೊ ಸಣ್ಣ ಉಂಡೆಗಳು ಈ ರೀತಿ ಮಾಡಿ ಇಟ್ಕೊಂಡು ಈ ಚಳಿಗಾಲ ಪೂರ್ತಿ ನೀವು ಇದನ್ನು ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ, ಬರುವಂಥ ಸಂಕ್ರಾಂತಿ ಸಮಯದಲ್ಲಿ ಕೂಡ ಇದನ್ನು ಮಾಡಿ ಎಂಜಾಯ್ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಸಂಜೆವರೆಗೂ ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಆಯಿತು. ಇತ್ತೀಚೆಗೆ ಕೆಲವು ಸ್ನ್ಯಾಕ್ಸ್ ಆರ್ಡರ್ಸ್ ಬರ್ತಾಯಿದೆ. ಸೊ ಒಂದು ಕಡೆ ಕ್ಲೌಡ್ ಕಿಚನ್, ಮತ್ತೊಂದು ಕಡೆ ಕೆಳಗಡೆ ಬಿಸ್ನೆಸ್, ಜೊತೆಗೆ ಯೂಟ್ಯೂಬ್ ಮತ್ತು ಮನೆ, ಇದ್ದಾಗೂ ಕೂಡ ನನಗೆ ಇತ್ತೀಚೆಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಒಮ್ಮೊಮ್ಮೆ ಕೆಲಸಕ್ಕೆ ನನಗೆ ಇವರೆಲ್ಲ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಇಲ್ಲಿ ನೀರು ಚೆಲ್ಲೋಗಿತ್ತು, ಬಿಸಿನೀರು ಕುಡಿತಾಯಿದ್ರು, ಬಿಸಿನೀರು ಕೆಳಗೆ ಚೆಲ್ತು, ಅದನ್ನು ಇವಾಗ ಮಾಪ್ ಮಾಡ್ತಾಯಿದ್ರು. ಹಾಗೆ ಇವತ್ತು ಬರೀ ಎಳ್ಳುಂಡೆ ಅಷ್ಟೇ ಅಲ್ಲ, ಬೇರೆ ಸ್ನ್ಯಾಕ್ಸ್ ಕೂಡ ಆರ್ಡರ್ಸ್ ಇತ್ತು. ಅದು ಮೇಯ್ನಾಗಿ ಹೆಚ್ಚಾಗಿ ನಮಗೆ ಆರ್ಡರ್ ಬರ್ತಿರೋದೆ ಕಜ್ಜಾಯ, ನಿಪ್ಪಟ್ಟು, ಚಕ್ಲಿ ಮತ್ತು ಈ ಥರ ಉಂಡೆಗಳು, ಇಂಥದಕ್ಕೆ ಮಾತ್ರನೇ ಆರ್ಡರ್ಸ್ ಬರ್ತಾ ಇರುತ್ತೆ. ಸ್ನ್ಯಾಕ್ಸ್ ಆರ್ಡರ್ಸ್ ಎಲ್ಲ ಬರೀ ಪೋರ್ಟರ್ ಆರ್ಡರ್ಸ್ ಇರುತ್ತೆ, ಅಂದರೆ ಬೆಂಗಳೂರವ್ರಿಗೆ ಮಾತ್ರನೇ ನಾವು ಇದನ್ನು ಕಳಿಸ್ತಾ ಇದ್ದೀವಿ. ಯಾಕಂದರೆ ಪಾರ್ಸಲ್ ಹೋಗುವಂಥ ಟೈಮಲ್ಲಿ ಕೆಲವೊಂದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ವಿಂಟರ್ ಆಗಿರೋದ್ರಿಂದ ಕೆಲವೊಂದು ಸ್ನ್ಯಾಕ್ಸ್ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೋರ್ಟರಲ್ಲಿ ಅಂದರೆ ಆ ತಕ್ಷಣವೇ ಮನೆಗೆ ಹೋಗಿ ರೀಚ್ ಆಗೋ ಹಾಗೆ ಕೊರಿಯರ್ ನಾವು ಕಳಿಸ್ತಾ ಇದ್ದೀವಿ. ಸೊ ಇದಿಷ್ಟು ಆರ್ಡರ್ಸ್ ಇವತ್ತು ಹೋಗ್ತಾ ಇದೆ. ಶುಗರ್ ಕಂಟ್ರೋಲ್ 6 kg ಕೇಳಿದ್ದಾರೆ. ಸಾಮಾನ್ಯವಾಗಿ ಯಾವುದಾದ್ರು ಒಂದು ಫೆಸ್ಟಿವಲ್ ಟೈಮಲ್ಲಿ ಈ ಥರದ್ದೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕಾದ್ರೆ ಒಂದು ಇಡೀ ದಿನ ಹಿಡಿಯತ್ತಲ್ಲ. ಹಾಗೆಯೇ ಇವತ್ತು ಇಡೀ ದಿನ ಪೂರ್ತಿ ಸ್ನ್ಯಾಕ್ಸ್ ಐಟಮ್ ಪ್ರಿಪ್ರೇಷನ್ ಆಯಿತು. ಬೆಳಗ್ಗೆ ಒಬ್ರದ್ದು ಆರ್ಡರ್ ತೊಗೊಂಡಿದ್ವಿ, ಮಧ್ಯಾಹ್ನದಷ್ಟರಲ್ಲಿ ಅವ್ರದ್ದು ಪ್ರಿಪೇರ್ ಮಾಡಿ ಕಳಿಸ್ತಾಯಿತ್ತು. ಇನ್ನೊಂದು ಆರ್ಡರ್ ಇತ್ತು, ಅದು ಮೇಯ್ನಾಗಿ ಒಬ್ಬರು ಪ್ರೆಗ್ನೆಂಟ್ ಲೇಡಿ, 1 ಮಂತ್ ಇನ್ನೂ ಇವಾಗಷ್ಟೇ. ಅವ್ರಿಗೆ ಪರ್ಟಿಕ್ಯುಲರಾಗಿ ಒಂದು ಕಸ್ಟಮೈಸ್ಡ್ ಮಾಡಿ ಪೌಡರ್ಸ್ ಎಲ್ಲ ಕೇಳಿದರು, ಅಂದರೆ ಬಾದಾಮ್ ಪೌಡರ್, ಹಾಗೆ ಕೆಲವೆಲ್ಲ ಡ್ರೈ ಫ್ರೂಟ್ಸ್ ಲಡ್ಡು. ಅವ್ರಿಗೆ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂತ ಹೇಳಿ ಎಲ್ಲೂ ಕಾಣಿಸ್ಬಾರ್ದು ಆ ರೀತಿ ಪೌಡ್ರ್ ಮಾಡಿ ಲಡ್ಡು ಮಾಡಿಕೊಡಿ ಅಂತ ಕೇಳಿದರು. ಸೊ ಈ ಥರ ಕಸ್ಟಮೈಸ್ಡ್ ಇರೋವಂಥದ್ದನ್ನು ಪೂರ್ತಿ ಗಮನ ಕೊಟ್ಟು ಅದಕ್ಕೆ ಡೆಡಿಕೇಟೆಡ್ ಆಗಿ ಒಂದಿನ ನಾನು ಟೈಮ್ ತೊಗೊಂಡು ಮಾಡಿಕೊಡ್ತೀನಿ. ಸೊ ಇದಿಷ್ಟು ಅವ್ರದ್ದೊಂದು ಆರ್ಡರ್ ಕಳಿಸೋಷ್ಟರಲ್ಲಿ ಸಂಜೆನೇ ಆಗೋಯಿತು. ಸೊ ಈ ಥರ ಯಾವುದೇ ಒಂದು ವರಮಹಾಲಕ್ಷ್ಮಿ ಹಬ್ಬನೋ ಅಥವಾ ಯಾವುದೇ ಒಂದು ಟೈಮಲ್ಲಿ ನಾವು ಒಂದು ತಿಂಡಿ ಅಂತ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಹಿಡಿಯುತ್ತಲ್ಲ, ಹಾಗೆ ಆಯಿತು ಇವತ್ತು ಇಡೀ ದಿನ ಪೂರ್ತಿ. ಸೊ ಇದರಲ್ಲಿ ಕೆಲವು ಸ್ನ್ಯಾಕ್ಸ್ ಐಟಮ್ ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ, ಅಂದರೆ ಚಕ್ಲಿ, ನಿಪ್ಪಟ್ಟು ಈ ಥರದ್ದೆಲ್ಲ ತೋರಿಸಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ತೋರಿಸಿದ್ದೀನಿ. ಆದರೆ ಇವತ್ತು ನಾನು ನಿಮಗೆ ತೋರಿಸಿರೋದು ಶಂಕರಪಾರೆ. ಅದು ಗೋಧಿ ಹಿಟ್ಟು ಮತ್ತು ಬೆಲ್ಲ ಉಪಯೋಗಿಸ್ಕೊಂಡು ಅವ್ರ ಮೊಮ್ಮಗುಗೆ ಅಂತಲೇ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿದ್ರು. ಸೊ ಗೋಧಿ ಹಿಟ್ಟು ಬೆಲ್ಲ ಹಾಕಿನೇ ಮಾಡಿಕೊಡಿ ಅಂತ ಕೇಳಿದರು. ಆ ರೆಸಿಪಿ ಇವಾಗ ನೋಡ್ಕೊಂಬರೋಣ ಬನ್ನಿ.
ಶಂಕರಪಾರೆ ಮಾಡೋದಕ್ಕೆ ನಾನು ಇಲ್ಲಿ ಮೊದಲದಾಗಿ 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಸಕ್ಕರೆ ಅಷ್ಟೇ ಅಲ್ಲದೆ ಗೋಧಿ ಬೆಲ್ಲದಿಂದ ಕೂಡ ತುಂಬ ಚೆನ್ನಾಗಿ ನೀವು ಶಂಕರಪಾರೆ ಮಾಡ್ಕೋಬೋದು. 3 ಕಪ್ಪಷ್ಟು ಗೋಧಿ ಹಿಟ್ಟು, 1 ಚಿಟಿಕೆಯಷ್ಟು ಉಪ್ಪು ಹಾಕೋಣ. ಯಾವುದೇ ಸ್ವೀಟ್ ರೆಸಿಪಿಗೆ ಒಂಚೂರು ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಒಂದು 4 ಸ್ಪೂನಷ್ಟು ರವೆ ಹಾಕಿದ್ದೀನಿ. ಇದು ಮೀಡಿಯಮ್ ರವೆ, ಹುರಿದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಆನಂತರ ಅರ್ಧ ಕಪ್ಪಷ್ಟು ತುಪ್ಪ ಹಾಕಿ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಕಲಸಿದ ಮೇಲೆ ಒಂದ್ಸತಿ ಕೈಯಲ್ಲಿ ಹೀಗೆ ಮುಷ್ಟಿ ಹಿಡಿದು ನೋಡಿದ್ರೆ ನಮ್ಮ ಮುಷ್ಟಿ ಒಳಗಡೆ ಆ ಹಿಟ್ಟು ಬರಬೇಕು. ಆ ರೀತಿ ಆದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ನಮಗಿನ್ನೂ ಹುಡಿ ಆಗಿದೆ ಅಥವಾ ಪುಡಿ ಆಗ್ತಿದೆ ಅಂತ ಅನಿಸಿದ್ರೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವೀಟ್ಗೋಸ್ಕರ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಅಂದಾಜು ಮೇಲೆ ನಾನು ಇಲ್ಲಿ ಹಾಕಿದ್ದೀನಿ. ಅಳತೆನಲ್ಲಿ ಹೇಳಬೇಕು ಅಂದರೆ ಸುಮಾರು 1.5 ಇಂದ 1.25 ಕಪ್ಪಷ್ಟು ಬೆಲ್ಲ ನೀವು ಇದಕ್ಕೆ ಹಾಕೋಬೋದು. ಆನಂತರ 2 ಸ್ಪೂನಷ್ಟು ಕೊಬ್ಬರಿ ಪುಡಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಪುಡಿ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ, ತರಿಸ್ಕೊಂಡು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವೀಟ್ಗೆ, ಕಾಫಿ, ಟೀ, ಗಂಜಿಗೆ, ರಾಗಿ ಮಾಲ್ಟ್ಗೆ ಇಂಥದಕ್ಕೆಲ್ಲ ಹಾಕ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಲ್ಲ, ಏಲಕ್ಕಿ ಪುಡಿ, ಕೊಬ್ಬರಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತಲೂ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದರಲ್ಲಿ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಕಲಸಿಟ್ಮೇಲೆ ಕೂಡ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಹಾಗೆ ರವೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಯೋದಕ್ಕೂ ಬಿಡಬೇಕು. ಚೆನ್ನಾಗಿ ಈ ರೀತಿ ಒಂದು ಚೂರು ನೀರು ಹಾಕಿ ಕಲಸಿದ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಚೆನ್ನಾಗಿ ನಾದ್ಬಿಟ್ಟು ಒಂದು 10 ನಿಮಿಷ ಇದನ್ನು ಸೈಡಲ್ಲಿ ಇಟ್ಬೇಡ. ಸೊ ಆ ಬೆಲ್ಲ ಮತ್ತು ಅದೆಲ್ಲ ಚೆನ್ನಾಗಿ ಕರಗುತ್ತೆ, ಜೊತೆಗೆ ರವೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನೆನೆಯುತ್ತೆ. ಆನಂತರ ನಾವು ಇದನ್ನು ಲಟ್ಟಿಸಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರಿಬೋದು. 10 ನಿಮಿಷದ ನಂತರ ಮತ್ತೆ ನಾನು ಇದನ್ನು ಎಣ್ಣೆ ಬಿಸಿಗೆ ಇಟ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ನಂತರ ನಾವು ಕಟ್ ಮಾಡ್ಕೋಬೋದು. ನೋಡಿ, ಆವಾಗಲೇ ಎಷ್ಟು ಗಟ್ಟಿ ಇತ್ತು, ಇವಾಗ ಮತ್ತೆ ಸ್ವಲ್ಪ ಸಾಫ್ಟ್ ಆಗಿದೆ. ಹಾಗಾಗಿ ಕಲಿಸುವಾಗ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನಂತರ ಸ್ವಲ್ಪ ದಪ್ಪ ಉಂಡೆ ತೊಗೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಂದಕ್ಕೆ ಇದನ್ನು ಲಟ್ಟಿಸ್ಕೊಳ್ಳೋಣ. ಶಂಕರಪಾರೆ ಅಂದರೆ ನಮಗಿದು ಒಂದು ಗೋಧಿ ಬಿಸ್ಕೆಟ್ ಹೆಂಗಿರುತ್ತಲ್ಲ ಅದೇ ರೀತಿ ರುಚಿಯಾಗಿರುತ್ತೆ. ಕೊಬ್ಬರಿ ಇದಕ್ಕೆ ಹಾಕಿದ್ದೀನಿ. ಕೊಬ್ಬರಿ ಹಾಕಿರೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿನೆಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಸೈಡ್ಸ್ ಎಲ್ಲ ಕಟ್ ಮಾಡಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡು ನಂತರ ಇದನ್ನು ಸಣ್ಣದಾಗಿ ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ನಮಗಿದು ಮೈದಾ ಹಿಟ್ಟು ಮತ್ತು ಸಕ್ಕರೆಯಲ್ಲಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಬದಲಾಗಿ ನೀವು ಬೆಲ್ಲ ಮತ್ತು ಗೋಧಿಯಿಂದ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು, ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ. ನೋಡಿ, ಈ ಥರ ಥಿಕ್ನೆಸ್ ಇರಬೇಕು. ಹೀಗೆ ಒಂದ್ಸತಿ ನೀಟಾಗಿ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದೊಂದೇ ಬ್ಯಾಚ್ನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ ನಂತರ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಡೀಪ್ ಫ್ರೈ ಮಾಡುವಾಗ ಎಣ್ಣೆ ಬಿಸಿ ಆಗೋವರೆಗೂ ಮಾತ್ರ ಸ್ವಲ್ಪ ಹೀಟ್ ಜಾಸ್ತಿ ಇಟ್ಕೊಂಡಿದ್ದು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಲೋನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸಿ ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ಆಗಬೇಕು. ಹೀಗಾದರೆ ರುಚಿಯಾಗಿರುವಂಥ ಶಂಕರಪಾರೆ ರೆಡಿ ಆಗುತ್ತೆ. ಇದನ್ನು ನೀವು ಸ್ಟೋರ್ ಮಾಡೋದಕ್ಕೆ ಒಂದು ಏರ್ ಟೈಟ್ ಬಾಟಲ್ ಹಾಕಿಟ್ಟರೆ ಸುಮಾರು 1 ತಿಂಗಳವರೆಗೂ ಇಟ್ಟರು ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ. ಕ್ರಿಸ್ಪಿನೆಸ್ ಕೂಡ ಹಾಗೆ ಇರುತ್ತೆ. ಇದೇ ರೀತಿ ಎಲ್ಲ ಬ್ಯಾಚ್ ರೆಡಿ ಮಾಡ್ಕೊಂಬೇಡ. ಡೀಪ್ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಐಸಿಂಗ್ ಶುಗರ್ ಹಾಕ್ತಾಯಿದ್ದೀನಿ, ಅಥವಾ ಸಕ್ಕರೆ ಪುಡಿ ಹಾಕ್ಕೋಬೋದು. 1 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮೇಲಿಂದ ಹಾಕ್ತಾಯಿದ್ದೀನಿ. ಆ ಏಲಕ್ಕಿ ಪುಡಿ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಮೇಲ್ಗಡೆಯಿಂದ ಸ್ವಲ್ಪ ಲೈಟಾಗಿ ಸಕ್ಕರೆದು ಆ ಕೋಟಿಂಗ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ರುಚಿಯಾಗಿರೋಂಥ ಶಂಕರಪಾರೆ ರೆಡಿಯಾಗಿದೆ. ನೋಡಿ, ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿದೆ ಅಂತ. ಕೈಯಲ್ಲಿ ಹೀಗೆ ಪ್ರೆಸ್ ಮಾಡ್ತಿದ್ದಂಗೆ ಪುಡಿ ಆಗ್ತಿದೆ ಅಂದರೆ ತುಂಬ ಚೆನ್ನಾಗಿ ಗರಿಗರಿಯಾಗಿದೆ ಅಂತ ಅರ್ಥ. ಇವತ್ತು ಇಡೀ ದಿನ ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಇದ್ದಿದ್ದರಿಂದ ಮನೆಯೆಲ್ಲ ಸ್ವಲ್ಪ ಕಸ ಜಾಸ್ತಿ ಇತ್ತು, ಹಾಗೆ ಜಿಡ್ಡೆಲ್ಲ ಆಗಿತ್ತು. ಹಾಗಾಗಿ ರೋಬೋಟ್ ಆನ್ ಮಾಡಿದ್ದೆ. ಈ ರೋಬೋಟಲ್ಲಿ ಹೇಗೆ ಅಂದರೆ ಕಸನ ಗುಡಿಸುತ್ತೆ, ಮನೆನೂ ಒರೆಸುತ್ತೆ, ಎರಡು ಒಟ್ಟಿಗೆ ಆಗೋದ್ರಿಂದ ಕ್ಲೀನಿಂಗ್ ಕಂಪ್ಲೀಟ್ ಆಗಿತ್ತು. ಜೊತೆಗೆ ಅಡುಗೆ ಮನೆ ಕ್ಲೀನಿಂಗ್ ನಾನು ಪೆಂಡಿಂಗ್ ಇಟ್ಟಿದ್ದೆ. ತುಂಬ ಕಾಲು ನೋವ್ತಿತ್ತು ಒಬ್ಬಳೇ ಎಲ್ಲ ಮಾಡಿದ್ದರಿಂದ. ಸೊ ರಾತ್ರಿ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ಬಂದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ಡಿಶ್ ವಾಷರಲ್ಲಿ ಹಾಕಿದ್ದೆ. ಜಿಡ್ಡಿನ ಪಾತ್ರೆ ಎಷ್ಟೇ ನಾವು ಕೈಯಲ್ಲಿ ತೊಳೆದ್ರೂ ಕೆಲವೊಮ್ಮೆ ಆ ಜಿಡ್ಡು ಹೋಗಲ್ಲ. ಆದರೆ ಡಿಶ್ ವಾಷರಲ್ಲಿ ಬಿಸಿನೀರಲ್ಲಿ ವಾಶ್ ಆಗೋದ್ರಿಂದ ತುಂಬ ಚೆನ್ನಾಗಿ ಜಿಡ್ಡೆಲ್ಲ ಕ್ಲೀನ್ ಆಗುತ್ತೆ. ಪಾತ್ರೆ ಎಲ್ಲ ಲೋಡ್ ಮಾಡಿದ ನಂತರ
ಕಿಚನ್ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ಈ ಥರದ ಒಂದು ಬ್ಯುಸಿ ಟೈಮಲ್ಲಿ ನನಗೆ ಯೂಸ್ ಆಗಲಿ ಅಂತಲೇ ಕೆಲವೊಂದು ಪ್ರಿಪ್ರೇಷನ್ ಮಾಡಿ ಇಟ್ಕೋತೀನಿ. ಪ್ರತಿಯೊಂದು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಇವತ್ತು ಕೂಡ ಒಂದು ಬೇಸ್ ಅಂದರೆ ಗ್ರೇವಿ ಬೇಸ್ ರೆಡಿ ಮಾಡಿಟ್ಟಿದ್ದನ್ನು ಉಪಯೋಗಿಸ್ಕೊಂಡು ಇವತ್ತು ಫಟಾಫಟ್ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದೆ. ಸೊ ಕೆಲವೊಮ್ಮೆ ನನಗೆ ಟೈಮ್ ಸಿಗೋದೇ ಇಲ್ಲ, ಅಡುಗೆ ಮನೆಯಲ್ಲಿ ತಿಂಡಿ ಅಡುಗೆ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಅಂಥ ಸಮಯದಲ್ಲಿ ನಮಗೆ ಬೇಕಾಗತ್ತೆ ಅಂತಲೇ ಈ ಥರದೊಂದು ಬೇಸಿಕ್ ಗ್ರೇವಿ ಅಥವಾ ಬಿರಿಯಾನಿ ಮಸಾಲ ಇಂಥದ್ದೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ದಿಢೀರಾಗಿ ಕೆಲವೇ ನಿಮಿಷಕ್ಕೆ ನಾವು ತಿಂಡಿ ಅಥವಾ ಅಡುಗೆ ಮಾಡ್ಕೋಬೋದು. ಸ್ವಲ್ಪ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೆ. ಹಾಗೆ ಇದು ಬೇಸಿಕ್ ಗ್ರೇವಿ. ಇದರಿಂದ ಸಾಕಷ್ಟು ರೆಸಿಪೀಸ್ ನಾವು ಮಾಡ್ಕೋಬೋದು. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಲಾಸ್ಟ್ ಬ್ಯಾಚ್ ಸ್ವಲ್ಪ ಉಳಿದಿತ್ತು, ಅದನ್ನು ಇವಾಗ ಉಪಯೋಗಿಸ್ಕೊಂಡು ಈ ಒಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದೊಂದು ಬೇಸಿಕ್ ಗ್ರೇವಿ ಇದ್ದರೆ ನಮಗೆ ಏನು ಬೇಕಾಗಿಲ್ಲ, ಎಲ್ಲ ಮಸಾಲೆನೂ ಇದರಲ್ಲೇ ಇರುತ್ತೆ. ಯಾವುದೇ ತರಕಾರಿ ಉಪಯೋಗಿಸ್ಕೊಳ್ಳೋವಾಗ ಫಸ್ಟು ಒಂದು ಸ್ವಲ್ಪ ಅದನ್ನು ಒಗ್ಗರಣೆ ಮಾಡಿಕೊಂಡು ನಂತರ ನಾವು ಈ ಮಸಾಲೆ ಹಾಕಿ ನೀರು ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡಿ ಕುಕ್ಕರ್ ಕೂಗಿಸ್ಕೊಂಡ್ರೆ ಆಯಿತು. ಸಮಯ ಇಲ್ದಲೇ ಇರೋರಿಗೆ ಅಥವಾ ಬ್ಯುಸಿ ಇರೋವಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಗ್ರೇವಿಗೆ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೋದು. ಆನಂತರ ಲಾಸ್ಟ್ ಬ್ಯಾಚ್ ಉಳಿದಿರೋವಂಥ ಈ ಮಸಾಲೆ ಹಾಕಿ ನೀರು ಹಾಕಿ ಕುಕ್ಕರ್ ಕೂಗಿಸ್ಕೊಂಡ್ರೆ ಒಂದು ಸೈಡ್ ಡಿಶ್ ರೆಸಿಪಿ ರೆಡಿ ಆಯಿತು. ಸೊ ಇದರಿಂದ ನಾನು ಸುಮಾರು ರೆಸಿಪೀಸ್ ಶೂಟ್ ಮಾಡಿದ್ದೀನಿ, ಅದೆಲ್ಲನೂ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಖಂಡಿತ ಈ ಬೇಸಿಕ್ ಗ್ರೇವಿ ಒಂದ್ಸತಿ ನೀವು ಮಾಡಿಟ್ಕೊಂಡ್ರೆ ಒಂದು ವಾರದ ಮೀಲ್ ಪ್ಲ್ಯಾನಿಂಗ್ಗೆ ನಿಮಗೆ ಈ ಗ್ರೇವಿ ಒಂದು ರೆಡಿ ಇದ್ದರೆ ಬೇಕಂದಾಗ ನೀವು ದಿಢೀರಾಗಿ ತಿಂಡಿ ಅಥವಾ ಅಡುಗೆ ಮಾಡ್ಕೋಬೋದು. ನೀರು ಹಾಕಿ ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಆಲೂಗಡ್ಡೆ ಉಪಯೋಗಿಸ್ತಾ ಇದ್ದರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಯಾಕಂದರೆ ಆ ನೀರು ಹೀರಿ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಕಟ್ ಮಾಡಿ ಲಾಸ್ಟಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೈಡ್ ಬೈ ಸೈಡ್ ನಾನು ಚಪಾತಿ ಕೂಡ ಮಾಡಿಕೊಂಡೆ. ಸೊ ನೋಡಿ, ಕೆಲವೇ ನಿಮಿಷಕ್ಕೆ ನಮಗಿಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಆಲೂಗಡ್ಡೆ ಆಗಿರೋದ್ರಿಂದ ನೀರೆಲ್ಲ ಹೀರ್ಕೊಂಡು ಈ ರೀತಿ ಗಟ್ಟಿಯಾಗ್ಬಿಟ್ಟಿದೆ ನೋಡಿ. ಹಾಗಾಗಿ ಇದನ್ನು ಚಪಾತಿಗೆ, ರೊಟ್ಟಿಗೆ ಇಂಥದಕ್ಕೆಲ್ಲ ಈ ಥರ ಒಂದು ಸೈಡ್ ಡಿಶ್ ನೀವು ಮಾಡ್ಕೋಬೋದು. ಹಾಗೆ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನನ್ನ ವಿಡಿಯೋ ಮತ್ತೆ ಬರೋದು ಹಬ್ಬದ ನಂತರನೇ, ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಗಲ್ಲ.